ಸಹೋದರ ಸಹೋದರಿಯರು, ಇವತ್ತು ಈ ಕಾರ್ಯಕ್ರಮದ ಮೊದಲ ಗೋಷ್ಠಿ ಅಧ್ಯಕ್ಷತೆಯನ್ನು ನನಗೆ ವಹಿಸಿದಂಥ ಹನುಮಾನ್ ಸೇವಾ ಸಂಘಟ್ ಟ್ರಸ್ಟ್ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನಕ್ಕೆ ನಾನು ಮೊದಲು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಲ್ಲ, ಎರಡೇ ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತೇನೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ಒಂದು ಚಿಕ್ಕದಾದಂಥ ಉದಾಹರಣೆ ನಾನಿಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ರಾಯಚೂರಿನಲ್ಲೇ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನ ಕಾರ್ಯಕ್ರಮ ನಡೀತಾ ಇತ್ತು. ಬಹುಶಃ ಅದು 1983ರಿಂದ ಅವರಲ್ಲಿ ಪ್ರವಚನ ಹೇಳ್ತಾ ಇದ್ದರು. ಆದರೆ ಇದು 1998ನೇ ಇಸ್ವಿ ಇಲ್ಲಿ ನಾನು ಸಂಯುಕ್ತ ಕರ್ನಾಟಕದ ವರದಿಗಾರನಾಗಿ ರಾಯಚೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಅವರ ಒಂದು ಸಂದರ್ಶನ ತಗೋಬೇಕು ಅಂಥೇಳಿ ನಾನು ಅವರ ಹತ್ರ ಹೋದಾಗ ಅಲ್ಲೇ ಒಬ್ಬ 16 ವರ್ಷದ ಬಾಲಕ ಬಂದು ಗುರುಗಳೇ, ನಂದೊಂದು ಸಣ್ಣದೊಂದು ಸಂದೇಹ ಇದೆ, ಆ ಸಂದೇಹ ನಿವಾರಣೆ ಮಾಡಬೇಕು ಅಂತ. ಅದಕ್ಕೆ ಅವನು ಆಯಿತು, ಅವರು ಗೋವಿಂದಾಚಾರ್ಯ ಕೇಳಿದರು, ಏನು ನಿನ್ನ ಸಂದೇಹ ಅಂತೇಳಿ. ಸಂಧ್ಯಾ ವಂದನೆಯನ್ನು ಯಾಕೆ ಮಾಡಬೇಕು ಅನ್ನೋದು ನನ್ನ ಸಂದೇಹ ಅಂತೇಳಿ. ಆಮೇಲೆ ಅವರು ಸಂಧ್ಯಾ ವಂದನೆಯನ್ನು ಯಾಕೆ ಮಾಡಬಾರ್ದು, ಮೊದಲು ಅದನ್ನು ನೀ ಹೇಳು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿವರಣೆಗಳನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಆತನ ಹತ್ರ ಉತ್ತರ ಇರಲಿಲ್ಲ. ಕೊನೆಗೆ ಇರಲಿ ಅಂಥೇಳಿ ಗೋವಿಂದಾಚಾರ್ಯರು ಯಾಕೆ ಮಾಡಬೇಕು ಅನ್ನೋದರ ವಿವರಣೆಗಳನ್ನು ಅದೆಲ್ಲನೂ ಕೊಟ್ಟರು. ಬಹುಶಃ ಅದು ಆ ಬಾಲಕನ ಜೀವನದಲ್ಲೇ ಒಂದು ಬದಲಾವಣೆ, ಹೊಸ ಬದಲಾವಣೆ ತಂತು ಅಂತ ಅನ್ನಿಸ್ತದೆ. ನಾನಿಲ್ಲಿ ಆ ವ್ಯಕ್ತಿಯ ಹೆಸರು ಹೇಳಲಿಕ್ಕೆ ಹೋಗೋದಲ್ಲ. ಇವತ್ತು ಅವರು ಸುಧಾ ಪಾಠನ್ನು ಮುಗಿಸಿ ಪೂನಾದಲ್ಲೇ ದೊಡ್ಡ ವಿದ್ವಾಂಸರಾಗಿ ಇದ್ದಾರೆ. ಬನ್ನಂಜೆಯವರ ಒಂದು ವ್ಯಕ್ತಿತ್ವ ಇನ್ನೊಬ್ಬರ ವ್ಯಕ್ತಿತ್ವವನ್ನು ಯಾವ ರೀತಿ ಬದಲಾವಣೆ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಹುಶಃ ಇಂಥವೆಲ್ಲ 108 ಉದಾಹರಣೆಗಳು ಅವರ ಕುರಿತಂತೆ ಇದ್ದಾವೆ. ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ಹತ್ರ ಮಾತಾಡಿದೆ. ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಬನ್ನಂಜೆ ಗೋವಿಂದಾಚಾರ್ಯರ 90ನೇ ವರ್ಷದ ಕಾರ್ಯಕ್ರಮ ಈಗ ವಿಶ್ವನಮನ ಅನ್ನೋ ಇದರಲ್ಲಿ ಎಲ್ಲ ಕಡೆ ನಡೀತಾ ಇದೆ. ನೀವು ಒಂದು ಯಾಕೆ ಮಾಡಬಾರ್ದು ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಕೇಳಿದಾಗ ಅವ್ರು ಹೇಳಿದರು, ಸರ್, ಖಂಡಿತವಾಗಲೂ ನಾವು ಮಾಡ್ತೇವೆ, ನಮಗೆ ಮಾಡಬೇಕು ಅಂತಲೂ ಇದೆ. ಅದಕ್ಕೆ ನನಗೆ ವೇದಿಕೆ ಸಿಗ್ತಾ ಇಲ್ಲ, ಯಾವ ರೀತಿ ಇದು ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಸೊ ನಾನು ವೀಣಾ ಬನ್ನಂಜೆಯವರಿಗೆ ಮತ್ತು ಹನುಮಾನ್ ಸೇವಾ ಸಂಘಕ್ಕೆ ಮನವಿಯನ್ನು ಮಾಡ್ತೇನೆ. ಕೇವಲ ಬನ್ನಂಜೆಯವರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಬೇಕು ಅನ್ನೋಂಥವ್ರು ಭಾಳಷ್ಟು ಜನ ಕಲಬುರಗಿಯಲ್ಲಿದ್ದಾರೆ ಅಥವಾ ಕಲಬುರಗಿ ಜಿಲ್ಲೆಯಲ್ಲಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಒಂದು ಕೆಲವು ಜನಗಳು ಸೇರ್ಕೊಂಡ್ಬಿಟ್ಟು ನಾವು ಅಷ್ಟನ್ನೇ ಮಾತಾಡಿ ನಾವು ಅಷ್ಟಕ್ಕೆ ಕಾರ್ಯಕ್ರಮಗಳನ್ನು ಮುಗಿಸಿಬಿಡ್ತಾ ಇದ್ದೀವಿ. ಹೀಗಾಗಿ ಅನೇಕ ವಿದ್ವಾಂಸರ ಪರಿಚಯನ ನಮ್ಮ ಸಮಾಜಕ್ಕೆ ಆಗ್ತಾ ಇಲ್ಲ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿನವರು ಇದನ್ನು ಮಾಡಲಿ ಒಪ್ಕೊಂಡಿದ್ದಾರೆ. ಈಗಾಗಲೇ ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ನವರು 3 ದಾಸ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದ್ದಾರೆ. ಹಿಂದೆ ವೀರಭದ್ರ ಶಿಂಪಿಯವರಿದ್ದಾಗ ಒಂದಾಗಿದೆ, ನಮ್ಮ ಈಗ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಬಂದ ಮೇಲೆ 2 ಕಾರ್ಯಕ್ರಮಗಳಾಗಿದ್ದಾವೆ. ಆದ್ದರಿಂದ ಹನುಮಾನ್ ಸೇವಾ ಸಂಘದವರು ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದವರು ಸೇರಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಕಲಬುರಗಿ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಜೊತೆ ಒಂದು ಕಾರ್ಯಕ್ರಮ ಮಾಡಿದರೆ ಬಹುಶಃ ಇನ್ನಷ್ಟು ವಿಷಯಗಳು ಬನ್ನಂಜೆಯವರ ಕುರಿತಂತೆ, ಬನ್ನಂಜೆಯವರ ವ್ಯಕ್ತಿತ್ವ ಮತ್ತು ಬನ್ನಂಜೆಯವರ ಸಾಹಿತ್ಯದ ಕುರಿತಂತೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಗೊತ್ತಾಗ್ತದೆ ಅನ್ನುವಂಥ ಒಂದು ಆಶಾಭಾವನೆ ನಂದು. ಆ ಆಶಾಭಾವನೆಯನ್ನೇ ಇಟ್ಟುಕೊಂಡು ನಾನು ಈ ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ನಾನು ಬರುವಾಗ ಒಂದು ಯೋಚನೆ ಮಾಡ್ತಾ ಇದ್ದೆ, ಈ ಬನ್ನಂಜೆಯವರೇ ಒಂದು ದೊಡ್ಡ ಸಾಹಿತ್ಯ ಇದ್ದಂಗೆ, ಅವರು ಅದೇ ಒಂದು ಸಾಹಿತ್ಯನ ನಾವು ಸಮಾಜಕ್ಕೆ ಪರಿಚಯ ಮಾಡಿಕೊಡ್ಬೇಕಲ್ಲ ಅನ್ನೋ ಅಷ್ಟೊತ್ತಿಗೆ ಬನ್ನಂಜೆ ಬಲ್ಲವರು ಕಂಡಂತೆ ಅನ್ನುವಂಥ ಪುಸ್ತಕವನ್ನು ನಾನು ಕೊಟ್ಟರು.
ಅದರಲ್ಲಿ ಒಂದು ಸೆಂಟೆನ್ಸು ಬರ್ತದೆ, ಬಹಳ ಮಂದಿ ಸೊಗಸಾದ ಸಾಹಿತ್ಯವನ್ನು ಸ್ವೀಕರಿಸುತ್ತಿಲ್ಲ ಅನ್ನುವಂಥ ಮಾತನ್ನು ಬರೆದಿದ್ದಾರೆ. ಬಟ್ ಎಷ್ಟು ಜನ ಸಾಹಿತ್ಯನ ಸ್ವೀಕರಿಸ್ತಾ ಇಲ್ಲೋ ಅಷ್ಟೇ ಜನ ಸಾಹಿತ್ಯನ ಸ್ವೀಕರಿಸುವಂಥವರು ಕೂಡ ಇದ್ದಾರೆ. ಅವರಿಗೆ ಆ ರೀತಿಯ ಸಾಹಿತ್ಯವನ್ನು ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಈಗ. ಹೀಗಾಗಿ ಬನ್ನಂಜಿಯವರ ಸಾಹಿತ್ಯನೂ ಕೂಡ, ಬನ್ನಂಜಿಯವರ ವ್ಯಕ್ತಿತ್ವ ಮತ್ತು ಸಾಹಿತ್ಯ ಎರಡೂ ಕೂಡ ಹೆಚ್ಚು ಹೆಚ್ಚು ಪರಿಚಯ ಆಗಬೇಕಾಗಿರೋದ್ರಿಂದ ಬಹುಶಃ ನನಗೆ ಐಡಿಯಾ ಇಲ್ಲ, ವಿಚಾರ ಇಲ್ಲ, ನನಗೆ ಗೊತ್ತಿಲ್ಲ. ಇದು ನಾನು ಹೇಳೋದು ಹೊಸದು ಅನಿಸತ್ತೇನೋ ಅಂತ ಗೊತ್ತಿಲ್ಲ. ಯಾಕಂದರೆ ಹಿರಿಯರಾದಂಥ ಶ್ರೀನಿವಾಸ್ ಹಿರನೂರ್ಕರ್ ಅವರು ಎದುರಿಗೆ ಕೂತಿದ್ದಾರೆ, ಅವ್ರಿಗೆ ಹೆಚ್ಚು ವಿಷಯಗಳು ಗೊತ್ತಿದ್ದಾವೆ ಇದರ ಬಗ್ಗೆ. ಯೂನಿವರ್ಸಿಟಿಯವರು, ಯಾವುದೇ ಯೂನಿವರ್ಸಿಟಿ, ಕರ್ನಾಟಕ ರಾಜ್ಯದಲ್ಲಿರುವಂಥ ಯೂನಿವರ್ಸಿಟಿ ಬನ್ನಂಜಿಯವ್ರ ಕುರಿತಂತಾನೆ, ಅವರ ವ್ಯಕ್ತಿತ್ವ ಮತ್ತು ಅವರ ಸಾಹಿತ್ಯದ ಕುರಿತಂತಾನೆ ಒಂದು ಪಠ್ಯಕ್ರಮ ರೂಪದಲ್ಲಿ ಮಾಡಿದರೆ ತಪ್ಪೇನಿಲ್ಲ ಅಂತ ನನಗೆ ಅನ್ನಿಸ್ತದೆ. ಬಟ್ ಆದರೆ ನನಗೆ ಬೇರೆ ಯೂನಿವರ್ಸಿಟಿಯವರು ಯಾವ ರೀತಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆಗಿದ್ದಿಲ್ಲ ಅಂದರೆ ಕೂಡಲೇ ಇದಾಗಿ ಈ ನಮ್ಮ ನವ ಪೀಳಿಗೆಗೆ ಎಲ್ಲ ಪ್ರಕಾರದ, ಅಂದರೆ ಸಂಸ್ಕೃತ ಬಂತು ಮತ್ತು ಸಾಹಿತ್ಯ ಬಂತು, ಎಲ್ಲ ಪ್ರಕಾರದ ವಿಷಯಗಳನ್ನು ತಿಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ನಾನು ಹೇಳ್ತಾ ಇರುವಂಥ ಅಥವಾ ನಾನು ಪ್ರಸ್ತಾಪ ಮಾಡ್ತಾ ಇರುವಂಥ ವಿಷಯ ಎಷ್ಟು ಸಮಂಜಸ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ಹೇಳಬೇಕಾಗಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಕೂಡ ನಮ್ಮ ಬನ್ನಂಜೆ ಗೋವಿಂದನಾಚಾರ್ಯ ಪ್ರತಿಷ್ಠಾನದವರು ಒಂದಿಷ್ಟು ಶ್ರಮ ವಹಿಸಿ ಬನ್ನಂಜಿಯವರ ವ್ಯಕ್ತಿತ್ವ ಮತ್ತು ಸಾಹಿತ್ಯದ ಕುರಿತಂತೆ ಯೂನಿವರ್ಸಿಟಿ ಲೆವೆಲ್ನಲ್ಲೇ ಕರೆಸೋ ರೀತಿಯಲ್ಲಿ ಒಂದು ಪ್ರಯತ್ನ ಸಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಿರಿಯರ ಮಧ್ಯೆ ನನ್ನನ್ನು ಕೂಡಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟು 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.